ನಮಸ್ಕಾರ ಎಲ್ರಿಗೂ. ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್ ವಿತ್ ಯುವರ್ ಹೆಲ್ತ್, ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸೀಮಾಸ್ ಟ್ರೈಬ್. ಈ ಥಂಬ್ನೇಲಲ್ಲಿ ನೋಡೋ ಹಾಗೆ ನಾವು ಈ ವಿಡಿಯೋಲಿ ಈ ಸಂಚಿಕೆಯಲ್ಲಿ ಥೈರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಥೈರಾಯ್ಡ್ ಅನ್ನೋದು 15-20 ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ನಮ್ಮ ದೇಶದಿಂದ ಹೋಗಬೇಕಾಗಿರೋ ಡಿಸೀಸ್ ಇವಾಗ ಮನೆ ಮಾತಾಗ್ಬಿಟ್ಟಿದೆ. ಲೈಕ್ 99% ಆಫ್ ದ ಇಂಡಿಯನ್ ಫ್ಯಾಮಿಲೀಸ್, ಒನ್ ಆರ್ ದ ಅದರ್ ಪರ್ಸನ್ ಹ್ಯಾವಿಂಗ್ ಆರ್ ಸಫರಿಂಗ್ ಫ್ರಮ್ ಥೈರಾಯ್ಡ್ ಡಿಸೀಸಸ್. ಥೈರಾಯ್ಡ್ ಅನ್ನೋದು ಏನಪ್ಪ ಅಂತ ಅಂದರೆ, ಅದು ಒಂದು ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್ ನಿಮ್ಮ ಟ್ರೇಕಿಯಾ ರೀಜನ್, ನೆಕ್ ರೀಜನಲ್ಲಿ ಇರುತ್ತೆ. ಅದು ಈಗಂತೂ ಎಲ್ರಿಗೂ ಗೂಗಲಲ್ಲಿ ಸರ್ಚ್ ಮಾಡಿ ಆಮೇಲೆ ಏನಾದರೂ ಸ್ವಲ್ಪ ಸಿಮ್ಟಮ್ಸ್ ಅವರಿಗೆ ಕಂಡು ಬಂದ್ರೇ ಅವರೇ ಹೋಗಿ ಟೆಸ್ಟ್ ಮಾಡಿಕೊಂಡು ಅದು ಹೈಪೋನೋ ಹೈಪರೋ ನಾರ್ಮಲ್ ರೇಂಜ್, ಯಾಕಂದರೆ ರಿಪೋರ್ಟಲ್ಲಿ ನಾರ್ಮಲ್ ರೇಂಜ್ ಕೊಟ್ಟಿರ್ತಾರೆ, ಅದಕ್ಕಿಂತ ಕಡಿಮೆ ಇದ್ದರೆ ಹೈಪರ್. ಜನಗಳೇ ಇವಾಗ ಡಿಸೈಡ್ ಮಾಡ್ತಾ ಇದ್ದಾರೆ ಲೈಕ್ ಹೈಪರ್ ಥೈರಾಯ್ಡಿಸಮ ಅಂತ. ಬಟ್ ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಮೆಡಿಕಲ್ ಕಂಡೀಷನ್ಸ್ ಏನೇ ಆಗಿರಲಿ, ಯಾಕೆ ಈ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡ್ಬಿಟ್ಟು ಇದನ್ನು ರಿವರ್ಸ್ ಹೇಗೆ ಮಾಡ್ಬೋದು, ನ್ಯಾಚುರಲಿ ಹೀಲ್ ಮಾಡಲಿಕ್ಕೆ ಸಾಧ್ಯನಾ, ನ್ಯಾಚುರಲಿ ಇದನ್ನು ಮೊದಲಿನ ರೀತಿಯಲ್ಲೇ ಕಂಟ್ರೋಲ್ ಮಾಡ್ಕೋಬಹುದಾ, T3 T4 ಹಾರ್ಮೋನಲ್ ಏನು ಚೇಂಜಸ್ ಆಗಿರುತ್ತೆ ನಮ್ಮ ದೇಹದಲ್ಲಿ, ಅದನ್ನು ಯಾವ ರೀತಿಯಲ್ಲಿ ಅದು ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಪಿಟ್ಯುಟರಿ ಗ್ಲ್ಯಾಂಡಿಂದ ಇದು T3 T4 ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಬಟ್ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಯಾವುದು ಮಾಸ್ಟರ್ ಮೈಂಡ್ ಅಂದರೆ ಹೈಪೋಥೆಲಾಮಸ್. ಅದು ನಮ್ಮ ಬ್ರೈನ್, ಎಮೋಷ್ನಲ್ ಸಿಸ್ಟಮ್, ಲಿಂಬಿಕ್ ಸಿಸ್ಟಮ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ T3 ಮತ್ತು T4 ಹಾರ್ಮೋನ್ ನಾರ್ಮಲ್ ರೇಂಜಲ್ಲಿದ್ದರೆ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಹೆಲ್ತ್ ಇಶ್ಯೂಸ್. ಬಟ್ ಇದು ಯಾವಾಗ ಮೇಲೆ ಕೆಳಗೆ ಆಗುತ್ತೆ ಅಂದರೆ ಅದರದ್ದು ನಾರ್ಮಲ್ ರೇಂಜ್ಗಿನ್ನ, ಆವಾಗ ಯುಲ್ ಫೇಸ್ ಲೈಕ್ ಥೈರಾಯ್ಡ್ ಸಿಮ್ಟಮ್ಸ್ ಎಲ್ಲ ಕಾಣಿಸ್ಲಿಕ್ಕೆ ಶುರು ಮಾಡುತ್ತೆ. ಇವಾಗ ಮಹಿಳೆಯರಲ್ಲಿ ಪಿಂಕ್ ಸಾಲ್ಟ್, ವೈಟ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್ ಇದು ಬಹಳ ಟ್ರೆಂಡಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಸಾಲ್ಟನ್ನು ನೀವು ಯೂಸ್ ಮಾಡಿ, ಆದರೆ ಅದರಲ್ಲಿ ಅಯೋಡಿನ್ ಇದೆನೋ ಇಲ್ಲೋ ಅನ್ನೋದನ್ನು ಫಸ್ಟ್ ಚೆಕ್ ಮಾಡಿ ಆಮೇಲೆ ಆ ಸಾಲ್ಟನ್ನ ಯೂಸ್ ಮಾಡಿ ನೀವು. ಯಾಕಂದರೆ ಅಯೋಡಿನ್ ಇರೋ ಸಾಲ್ಟ್ ಬಹಳ ಇಂಪಾರ್ಟೆಂಟ್. ಅಯೋಡಿನ್ ಅನ್ನೋ ಅಂಶನೇ ನಮ್ಮ T3 T4 ಹಾರ್ಮೋನ್ ರಿಲೀಸ್ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ, ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಅಯೋಡಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಮಾಡರ್ನೈಸ್ಡ್ ಥಾಟ್ಸ್ ಇಂದ ಹೊರಗೆ ಬಂದುಬಿಟ್ಟು ಮೆಡಿಕಲಿ ಹೇಗೆ ಅಯೋಡಿನ್ ಹೆಲ್ಪ್ ಮಾಡುತ್ತೆ ಅನ್ನೋದು ತಿಳ್ಕೊಂಬಿಟ್ಟು ನೀವು ತೊಗೊಳ್ಳೋ ಯಾವುದೇ ಸಾಲ್ಟ್ ಆಗಲಿ ಅದರಲ್ಲಿ ಅಯೋಡಿನ್ ಇದೇನೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿ ಆಮೇಲೆ ಆ ಸಾಲ್ಟನ್ನ ತೊಗೊಳ್ಳಿ. ಹಾಗಾಗೇ ಅಯೋಡಿನ್ನ ಸಾಲ್ಟಲ್ಲಿ 1920s ಇನ್ಕ್ಲೂಡ್ ಮಾಡಿದ್ದು ಯಾಕಂದರೆ ಸಾಲ್ಟ್ ಎಲ್ಲರ ಮನೆಯಲ್ಲಿ ಯೂಸ್ ಮಾಡ್ತಾರೆ, ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಾರೆ. ಈ ಥೈರಾಯ್ಡನ್ನು ಪೂರ್ತಿ ಬುಡ ಸಮೇತ ತೆಗೆದು ಹಾಕಬೇಕು ಅನ್ನೋ ಇಂಟೆನ್ಷನಿಂದಾನೇ ಅಯೋಡಿನ್ನ ಲೈಕ್ 1920s US ಫಸ್ಟ್ ಅಯೋಡೈಸ್ ಸಾಲ್ಟ್ನ ಹೆಲ್ತ್ ಪ್ರೋಗ್ರಾಮ್ಸ್ನಲ್ಲಿ ಇನ್ಕ್ಲೂಡ್ ಮಾಡಿದರು. ಆಮೇಲೆ ಎಲ್ಲ ಬೇರೆ ಕಂಟ್ರೀಸ್ಗೂ ಆಸ್ ಅ ಆ್ಯಕ್ಟ್ ಆಫ್ ಹೆಲ್ತ್ ಮೆಷರ್ ಇದನ್ನು ಎಲ್ಲ ಕಂಟ್ರೀಸಲ್ಲೂ ಇಂಪ್ಲಿಮೆಂಟ್ ಮಾಡಿದರು. ಆದರೆ ಥೈರಾಯ್ಡ್ ಬರಲಿಕ್ಕೆ ಬರೀ ಅಯೋಡೈಸ್ಡ್ ಕಂಟೆಂಟ್ ಇರೋ ಸಾಲ್ಟ್ ಅಷ್ಟೇ ಅಲ್ಲ, ಅದು ಲೈಕ್ ಇಟ್ ಅಫೆಕ್ಟ್ಸ್ ಬೋತ್ genders,
ಮೆನ್ ಆ್ಯಂಡ್ ವುಮೆನ್, ಈವನ್ ಫಾರ್ ಕಿಡ್ಸ್ ಆಲ್ಸೋ ನವಡೇಸ್. ಯಾಕೆ ಇದು ಮತ್ತೆ 15-20 ಇಯರ್ಸಿಂದ ಮತ್ತೆ ಜಾಸ್ತಿ ಆಗಿದೆ? ನಾನು ನನ್ನ ಈ ವಿಡಿಯೋ ಶುರುವಾಗೋಕ್ಕಿಂತ ಮುಂಚೆನೇ ಹೇಳಿದೆ, ಇದು ಆ್ಯಕ್ಚುಲಿ 15-20 ಇಯರ್ಸ್ ಬ್ಯಾಕ್ ಕಂಪ್ಲೀಟ್ ಎರಾಡಿಕೇಟ್ ಆಗಬೇಕಿತ್ತು ನಮ್ಮ ಕಂಟ್ರಿಯಿಂದ. ಬಟ್ ಯಾಕೆ ಇವಾಗ 99% ಎಲ್ಲರ ಮನೆಯಲ್ಲೂ ಯಾರಾದರೂ ಒಬ್ಬರಾದರೂ ನಿಮಗೆ ಥೈರಾಯ್ಡ್ ಇರೋ ಪೇಷಂಟ್ ಸಿಕ್ಕೇ ಸಿಗ್ತಾರೆ. ಆದರೆ ಕಂಪ್ಯಾರಿಟಿವ್ಲಿ ಇದು ಮಹಿಳೆಯರಲ್ಲಿ 20 ಏಜ್ ಮೇಲ್ಗಡೆಯಿಂದ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಎಸ್, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಈವನ್ 20 ಇಯರ್ಸ್ ಅಷ್ಟು ಯಂಗ್ ಏಜಲ್ಲೂ ಬಿಫೋರ್ 18 to 20 ಇಯರ್ಸ್ ಈ ಹಾರ್ಮೋನಲ್ ಚೇಂಜಸ್ ಏನಕ್ಕೆ ಆಗ್ತಾ ಇದೆ ಅಂತ ಅಂದರೆ ಸ್ಟ್ರೆಸ್ ಮೇನ್ ಕಾರಣ. ಹೆಣ್ಮಕ್ಳಲ್ಲಿ ಜಾಸ್ತಿ ಆಗಲಿಕ್ಕೆ ಈ ಥೈರಾಯ್ಡ್ ಸ್ಟ್ರೆಸ್ ಅನ್ನೋದು ಬಹಳ ದೊಡ್ಡ ಮಹಾಮಾರಿಯಾಗಿ ಇದು ಕಾಡ್ತಾ ಇದೆ. ಹಾಗಾಗೇ ಇವಾಗ ನ್ಯಾಚುರಲ್ ವೇಸಲ್ಲಿ ಇದನ್ನು ಹೀಲ್ ಮಾಡ್ಕೋಬೋದಾ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇದೆ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಭಾಳ ಇನ್ಫಾರ್ಮೇಟಿವ್ ವಿಡಿಯೋ, ಆದಷ್ಟು ಶೇರ್ ಮಾಡಿ. ನಿಮ್ಮ ಗ್ರ್ಯಾಟಿಟ್ಯೂಡ್ನ ಈ ವಿಡಿಯೋಗೆ ವ್ಯಕ್ತಪಡಿಸಿ. ಕಮಿಂಗ್ ಬ್ಯಾಕ್ ಟು ಅವರ್ ವಿಡಿಯೋ, ಲೈಕ್ ಹೈಪೋ ಮತ್ತು ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಯಾಕಂದರೆ ಬಹಳಷ್ಟು ದೊಡ್ಡ ಕಂಟೆಂಟ್ ಅದು. ಅದಕ್ಕೇ ನಾನು ಈ ವಿಡಿಯೋ ಮೊದಲಲ್ಲೇ ಇದನ್ನು ಥೈರಾಯ್ಡ್ ಸೀರೀಸ್ 1 ಅಂತ ನೇಮ್ ಮಾಡಿರೋದು. ಸ್ಟ್ರೆಸ್ ಹೇಗೆ ಈ T3 T4 ಲೆವೆಲ್ಸ್ನ ಇಂಪೇರ್ ಅಂತ ಅಂದರೆ ಡ್ಯಾಮೇಜ್ ಮಾಡುತ್ತೆ ನಮ್ಮ ಹಾರ್ಮೋನ್ ಸಿಸ್ಟಮ್ಸ್ನ ಅಂದರೆ. ಆಮೇಲೆ ಥೈರಾಯ್ಡ್ ಅನ್ನೋದು ಯಾಕಿಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತ ಅಂದರೆ ಇಟ್ ಕಂಟ್ರೋಲ್ಸ್ ನಿಮ್ಮದು ಹಾರ್ಟ್ ಆಗಿರಲಿ, ನಿಮ್ಮದು ಸ್ಕಿನ್ ಆಗಿರಲಿ, ನಿಮ್ಮದು ಹೇರ್ಸ್ ಆಗಿರಲಿ, ನಿಮ್ಮದು ಮೆನ್ಸ್ಟ್ರೇಷನ್ ಪೀರಿಯಡ್ ಆಗಿರಲಿ, ನಿಮ್ಮದು ಮೂಡ್ ಸ್ವಿಂಗ್ಸ್ ಆಗಿರಲಿ, ಮಸಲ್ ಸ್ಟ್ರೆಂತ್ ಆಗಿರಲಿ, ಇದೆಲ್ಲನೂ ಈ ಟೈನಿ ಹಾರ್ಮೋನ್ T3 ಅನ್ನೋದೇನಿದೆ ಅದು ಕಂಟ್ರೋಲ್ ಮಾಡುತ್ತೆ. T4 ಏನಪ್ಪ ಕೆಲಸ ಅಂದರೆ ಅದು ಸ್ಟೋರೇಜ್ ಥರ ವರ್ಕ್ ಮಾಡುತ್ತೆ. ಯಾವಾಗ T3 ಲೆವೆಲ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, T4 T3 ಆಗಿ ಕನ್ವರ್ಟ್ ಆಗಿ ಆ T3ದು ಏನೇನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಫುಲ್ಫಿಲ್ ಮಾಡುತ್ತೆ. ಬಟ್ ಇದು ಯಾಕೆ ಇಂಪೇರ್ಮೆಂಟ್ ಅಂದರೆ ಡ್ಯಾಮೇಜ್ ಆಗುತ್ತೆ? ಸ್ಟ್ರೆಸ್ ಲೆವೆಲಿಂದ ಹೆಂಗೆ T3 T4 ಇಂಪೇರ್ಮೆಂಟ್ ಆಗುತ್ತೆ ಅಂದರೆ, ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದರೆ ಅಲ್ಲಿ ನಾನು ಲಿಂಬಿಕ್ ಸಿಸ್ಟಮ್ ನಮ್ಮ ಬ್ರೈನಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೆ. ಅದು ಎಮೋಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಅಲ್ಲೇ ಹೈಪೋಥಾಲಮಸ್, ಅದು ಪಿಟ್ಯೂಟರಿ ಗ್ಲ್ಯಾಂಡ್ಗೆ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕೇಳಿದಿರಲ್ವ? ಸೊ ಈ ಹಾರ್ಮೋನಿಂದ ಎಷ್ಟು ಕ್ವಾಂಟಿಟಿಯಲ್ಲಿ T3 T4 ಅಂದರೆ ನಾರ್ಮಲ್ ರೇಂಜಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆದರೆ ನಾವು ಸ್ಟ್ರೆಸ್ ಅನ್ನೋ ಗೆಸ್ಟ್ನ ನಾವು ನಮ್ಮ ಬಾಡಿಯಲ್ಲಿ ಇನ್ವೈಟ್ ಮಾಡಿಕೊಂಡಾಗ ಇದು ಹಾರ್ಮೋನಲ್ ರಿಲೀಸಿಂಗ್ ಸಿಸ್ಟಮಲ್ಲಿ ಬಹಳಷ್ಟು ಅದು ಹೇಳ್ಕೊಳ್ಲಿಕ್ಕೂ ಆಗಲ್ಲ, ಆ ರೀತಿಯಲ್ಲಿ ಇಂಪೇರ್ಮೆಂಟ್ ಆಗಿ ನಿಮಗೆ ಹೈಪೋ ಇಲ್ಲ ಹೈಪರ್ ಥೈರಾಯ್ಡಿಸಮ್ ಅನ್ನೋ ಕಾಯಿಲೆಗಳು ಅದರ ಸಿಮ್ಟಮ್ಸು ಕಾಣಿಸ್ಲಿಕ್ಕೆ ಶುರು ಮಾಡ್ತವೆ. ಸಿಮ್ಟಮ್ಸ್ ಬಗ್ಗೆ ಮಾತಾಡ್ಕೋತಾ ಹೋದ್ರೂ ಅದ್ರ ಬಗ್ಗೆನೂ ಒಂದು ದೊಡ್ಡ ವಿಡಿಯೋ ಮಾಡಬೇಕಾಗತ್ತೆ. ಲೈಕ್ ಮೇನ್ ಅಂತ ಅಂದರೆ ಸಡನ್ನಾಗಿ ವೆಯ್ಟ್ ಲೂಸ್ ಆಗೋದು, ಸಡನ್ನಾಗಿ ವೆಯ್ಟ್ ಗೇನ್ ಆಗೋದು, ಇಲ್ಲ ನಿಮ್ಮದು ಐಬ್ರೋಸ್ದು ಥರ್ಡ್ ಪಾರ್ಟ್ ಏನಿರುತ್ತೆ ಅಲ್ಲಿ ಹೇರ್ ಲಾಸ್ ಆಗುತ್ತೆ. ಆಮೇಲೆ ಪ್ಯಾಲ್ಪಿಟೇಷನ್ಸ್ ಅಂದರೆ ಎದೆ ಬಡಿತ ಜೋರಾಗೋದು, ಟ್ರೀಮರ್ಸ್ ಅಂತ ಅಂದರೆ ಲೈಕ್ ನಿಮಗೆ ನಮ್ನೆಸ್, ಆಮೇಲೆ ಸಡನ್ ಶಾಕ್ ಥರ ಫೀಲ್ ಆಗೋದು,
ಕೈ ಬೆರಳುಗಳಲ್ಲಿ, ಕಾಲು ಬೆರಳುಗಳಲ್ಲಿ ನಮ್ನೆಸ್ ಫೀಲ್ ಆಗೋದು. ನಮ್ನೆಸ್ ಅಂತ ಅಂದರೆ ಅದರಲ್ಲಿ ನಿಮಗೆ ಸೆನ್ಸೇಷನ್ ಗೊತ್ತಾಗಲ್ಲ, ಅದು ಸ್ವಾಧೀನ ಇಲ್ಲ ಅಂತಾರಲ್ಲ, ಲೈಕ್ ಆ ರೀತಿ. ಆಮೇಲೆ ಆ್ಯಂಗ್ಸೈಟಿ, ಡಿಪ್ರೆಷನ್, ಇರಿಟೇಬಿಲಿಟಿ, ಮಾತಿಗೂ ಸಿಟ್ಟು ಬರೋದು, ಈ ಥರ ಎಲ್ಲ ಸಿಮ್ಟಮ್ಸು ಕಾಣಿಸ್ಲಿಕ್ಕೆ ಶುರು ಮಾಡುತ್ತೆ. ಸೊ ಆದರೆ ನಾವು ಇದನ್ನು ಸ್ಟ್ರೆಸ್ ಅನ್ನೋದನ್ನು ಸರಿ ಮಾಡ್ಕೊಳ್ದೇ ಸಿಮ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಅಲೋಪತಿಕ್ ಮೆಡಿಸಿನ್ದು ಹೆಲ್ಪ್ ತೊಗೋತೀವಿ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಇದನ್ನೇ ಫಾಲೋ ಮಾಡೋದು. ಸಿಮ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಬೇಕು, ಲೈಕ್ ಎದೆ ಬಡಿತ ಕಡಿಮೆ ಆಗಬೇಕು, ಟ್ರಿಮರ್ಸ್ ಕಡಿಮೆ ಆಗಬೇಕು. ಆದರೆ ಅದನ್ನು ಬುಡದಿಂದ, ಆಮೇಲೆ ಲೈಕ್ ರೂಟ್ ಕಾಸ್ ಏನಿರುತ್ತೆ ನಿಮ್ಮ ಥೈರಾಯ್ಡ್ಗೆ, ಅದರಿಂದ ಟ್ರೀಟ್ ಮಾಡಿದರೆ ಯು ಕ್ಯಾನ್ ರಿವರ್ಸ್ ಯುವರ್ ಥೈರಾಯ್ಡ್. ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಕೇಳ್ತಾ ಇದ್ದಾರೆ, ಸಬ್ಕಾನ್ಷಿಯಸ್ ಮೈಂಡ್ ಪವರಿಂದ ಹೇಗೆ ಇದು ಥೈರಾಯ್ಡನ್ನ ನಾವು ರಿವರ್ಸ್ ಮಾಡ್ಬೋದು ಅಂದರೆ, ನೀವು ನಿಮ್ಮ 3 to 6 months ಕರೆಕ್ಟಾಗಿ ಈ ಆಲ್ಟರ್ನೇಟಿವ್ ಥೆರಪೀಸ್ಗೆ ಕೊಟ್ಟರೆ, ಟ್ರಸ್ಟಿಂದ ಫಾಲೋ ಮಾಡಿದರೆ, ಈವನ್ ನೌವೆಡೇಸ್ ಫೇಮಸ್ ಕಾರ್ಡಿಯಾಲಜಿಸ್ಟ್, ಫೇಮಸ್ ನ್ಯೂರೋಸರ್ಜನ್ಸ್, ಫೇಮಸ್ ಗೈನಕಾಲಜಿಸ್ಟ್, ಲೈಕ್ ಯಾರಿಗೆಲ್ಲ ಈ ಆಲ್ಟರ್ನೇಟಿವ್ ಥೆರಪಿ ಎಸೆನ್ಸ್ ಅದರದ್ದು ರಿಸಲ್ಟ್ಸ್ ಯಾರೆಲ್ಲ ನೋಡಿದ್ದಾರೆ, ಕೇಳಿದ್ದಾರೆ, ಅನುಭವಿಸಿದ್ದಾರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅವರೆಲ್ಲರೂ ಲೈಕ್ ನ್ಯಾಚುರಲ್ ವೇಯಲ್ಲಿ ಹೀಲಿಂಗ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ. ಮೆಡಿಸಿನ್ಸ್ನ ಯಾರು ಲೈಫ್ ಲಾಂಗ್ ತೊಗೊಳ್ಲಿಕ್ಕೆ ಇಷ್ಟಪಡಲ್ಲ. ಸೊ ಯಾರಿಗೆಲ್ಲ ಈ ರೀತಿ ನ್ಯಾಚುರಲ್ ವೇಯಲ್ಲಿ ತಮ್ಮ ಥೈರಾಯ್ಡನ್ನ ಹೀಲ್ ಮಾಡ್ಕೋಬೇಕು ಅನ್ನೋರು ಇದ್ದೀರಾ, ನೀವು ಯು ಕ್ಯಾನ್ ಕಮೆಂಟ್, ಯು ಕ್ಯಾನ್ DM me, ಯು ಕ್ಯಾನ್ ಕನ್ಸಲ್ಟ್ ಮೀ ಪರ್ಸ್ನಲಿ. ಅದಕ್ಕೆ ಮೇನ್ ಕಾರಣನೇ ಸ್ಟ್ರೆಸ್ ಆಗಿರೋದ್ರಿಂದ ಆ ಸ್ಟ್ರೆಸ್ಸನ್ನು ನೀವು ರೆಗ್ಯುಲೇಟ್ ಮಾಡಿಕೊಂಡ್ರೆ, ಆಮೇಲೆ ಸ್ವಲ್ಪ ಫುಡ್ ಡಯಟಲ್ಲಿ ಲೈಕ್ ಯಾವುದನ್ನು ಅವಾಯ್ಡ್ ಮಾಡಬೇಕು, ಯಾವುದನ್ನು ತಿನ್ನಬೇಕು, ಹೊಲಿಸ್ಟಿಕ್ ಅಪ್ರೋಚ್ ಅಂತ ಏನು ಇವಾಗ ಕರಿತೀವಿ, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ, ಈ ಹ್ಯಾಬಿಟ್ಸ್ನ ಕನ್ಸಿಸ್ಟೆಂಟಾಗಿ 3 to 6 months ಖಂಡಿತವಾಗಲೂ ನೀವು ನಿಮ್ಮ ಥೈರಾಯ್ಡ್ ಕಂಡೀಷನ್ ಏನಿದೆ ಅದನ್ನು ರಿವರ್ಸ್ ಮಾಡ್ಬೋದು. ಅದಕ್ಕೆ ಇಂಪಾರ್ಟೆಂಟ್ ನಿಮ್ಮ 100% ವಿಲ್ ಪವರ್, ಕನ್ಸಿಸ್ಟೆನ್ಸಿ, 3 to 6 months ಯುವರ್ ಡೆಡಿಕೇಟೆಡ್ ಟೈಮ್, ಆ್ಯಂಡ್ ಯು ಶುಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಡಿಸ್ಕ್ಲೇಮರ್ ಇದು. ಅದು ಪೂರ್ತಿ ಬೆಳೀಲಿಕ್ಕೆ ಬಿಟ್ಬಿಟ್ಟು ನೀವು ಹೇಳಿದ್ರಿ ಲಾ ಆಫ್ ಅಟ್ರಾಕ್ಷನಿಂದ, ಮ್ಯಾನಿಫೆಸ್ಟೇಷನಿಂದ, ಸಬ್ಕಾನ್ಷಿಯಸ್ ಮೈಂಡ್ ಪವರಿಂದ ಇದನ್ನು ರಿವರ್ಸ್ ಮಾಡ್ಬೋದು. ಬಟ್ ಅದಕ್ಕೆ ನಿಮ್ಮ ಟ್ರಸ್ಟ್, ನಿಮ್ಮ ಡೆಡಿಕೇಶನ್, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್, ಆಮೇಲೆ ನಿಮಗೆ ನಿಮ್ಮ ಮೇಲೆ ಇರೋ ನಂಬಿಕೆ, ನಿಮಗೆ ನಿಮ್ಮ ದೇಹದ ಮೇಲೆ ಇರೋ ನಂಬಿಕೆ ಬಹಳಷ್ಟು ಇಂಪಾರ್ಟೆಂಟಾಗಿ ವರ್ಕ್ ಮಾಡುತ್ತೆ ಇಲ್ಲಿ. ಸೊ ಯಾರಿಗೆಲ್ಲ ಈ ಥೈರಾಯ್ಡ್ ಪ್ರಾಬ್ಲಮ್ ಬಗ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಅವರು ನನಗೆ ಮೆಸೇಜ್ ಮಾಡ್ಬೋದು, ಕನ್ಸಲ್ಟ್ ಮಾಡ್ಬೋದು. ನಮ್ಮದು 2 ಪ್ರೋಗ್ರಾಮ್ಸ್ ಇದೆ, ಬೇಸಿಕ್ ಮತ್ತು ಅಡ್ವಾನ್ಸ್ಡ್. ಇಫ್ ದೇ ಆರ್ ವಿಲ್ಲಿಂಗ್ ದೇ ಕ್ಯಾನ್ ಟೇಕ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿಗೂ ಪೇಷನ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ವೆರಿ ಮಚ್. ಧನ್ಯವಾದಗಳು. ವಿಡಿಯೋ ಎಂಡ್ ಮಾಡಲಿಕ್ಕೆ ಮುಂಚೆ ಲೈಕ್ ಗೂಗಲ್ ಡಾಕ್ಟರ್ಸ್ ಏನಿದ್ದಾರೆ ಅವರಿಗೊಂದು ಕಿವಿ ಮಾತು. ನಿಮ್ಮ T3, T4, TSH ಲೆವೆಲ್ ನಾರ್ಮಲ್ ಇದ್ರೂ ನೀವು ಸಿಮ್ಟಮ್ಸ್ ಫೇಸ್ ಮಾಡ್ತಾ ಇದ್ದರೆ, ಅದರಲ್ಲಿ 2 ಆ್ಯಂಟಿಬಾಡೀಸ್ ಏನು ಆ್ಯಂಟಿ-TPO ಮತ್ತು ಆ್ಯಂಟಿ-TG ಅಂತ ನಾವು ಕರಿತೀವಿ, ಅದು ವೇರಿಯೇಷನ್ ಇರುತ್ತೆ. ಸೊ ಅದ್ರ ಬಗ್ಗೆನೂ ನೀವು ಚೆಕ್ ಮಾಡ್ಕೋಬಹುದು. If you have any doubt regarding this video, you can DM me, and if you wish to take basic or advanced program, you can DM me also. To reverse your thyroid disorder naturally and to heal it. Thank you.